ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ನಾವು ಕ್ಯಾರೆಟ್ 65 ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಇದು ಕಾಫಿ ಟೀ ಜೊತೆಗೆ, ಸಂಜೆ ಊಟದ ಜೊತೆಗೆ, ಸೈಡ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಒಂದು 3 ಕ್ಯಾರೆಟ್ ತೊಗೊಂಡು ಈ ಥರ ಸಿಪ್ಪೆ ಎಲ್ಲ ಎರ್ಕೊಂಬಿಡೋಣ. ಎರ್ಕೊಂಡಂಗೆ ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕೆಲ್ಲ ಫುಲ್ ಈ ಥರ. ಎಷ್ಟು ಸ್ಲೈಸ್ ಸಣ್ಣದಾಗಿ ತೆಳ್ಳಗೆ ಹೆಚ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಈ ಥರ ಎಲ್ಲ ಸಣ್ಣದಾಗಿ ತೆಳ್ಳಗೆ ಹೆಚ್ಕೊಂಡ್ಬಿಡೋಣ. ನೋಡಿ, ಈ ಥರ ರೆಡಿ ಮಾಡ್ಕೊಂಬಿಡೋಣ. ಕ್ಯಾರೆಟ್ನೆಲ್ಲ ತೊಳೆದು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ರೆಡಿ ಮಾಡಿಕೊಂಡು, ಇವಾಗ ನಾವು ಇದಕ್ಕೆಲ್ಲ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಈ ಒಂದು ಪಾತ್ರೆ ಬೌಲ್ಗೆ ಒಂದು 4-5 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ ಫ್ಲೋರು ಹಾಕ್ಕೊಳ್ಳೋಣ. ಅದು ಕ್ಯಾರೆಟ್ ಎಷ್ಟಿರುತ್ತೋ ಅದ್ರ ಮೇಲೆ ನಮಗೆ ಎಷ್ಟು ಬ್ಯಾಟರ್ ಬೇಕೋ ಅಷ್ಟು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಒಂಚೂರು ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ಪೂನ್ 2 ಸ್ಪೂನಷ್ಟು ಹಾಕ್ಕೊಂಡು, ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ, ನಾವು ಬೋಂಡ ಬಜ್ಜಿಗಿಂತ ತೆಳ್ಳಗಿರಬೇಕು, ದೋಸೆ ಹಿಟ್ಟಿಗಿಂತ ತೆಳ್ಳಗಿರಬೇಕು, ದಪ್ಪ ಇರಬಾರ್ದು. ಆ ಥರ ನೀರಾಗಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದನ್ನು ಇದಕ್ಕೆ ಸ್ವಲ್ಪ ಕಾದಿರೋದು ಎಣ್ಣೆನ ಹಾಕ್ಕೊಳ್ಳೋಣ, ಒಂದು 3-4 ಸ್ಪೂನು ಹಾಕ್ಕೊಂಡು ಮತ್ತೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ದೋಸೆ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ದೋಸೆ ಹಿಟ್ಟಿಗಿಂತ ಗಟ್ಟಿಗಿರಬಾರ್ದು, ಸ್ವಲ್ಪ ತೆಳುಗೆ, ಗಟ್ಟಿನೂ ಅಲ್ಲ ತೆಳು ಅಲ್ಲ, ಆ ಥರ ಇಟ್ಕೋಬೇಕು. ಇದು ಕ್ಯಾರೆಟಿಗೆಲ್ಲ ಚೆನ್ನಾಗಿ ಅಂಟ್ಕೊಳ್ಳೋಂಗಿರ್ಬೇಕಷ್ಟೇ. ತೀರಾ ಗಟ್ಟಿ ಆದರೂ ಚೆನ್ನಾಗಿರೋದಿಲ್ಲ. ಈ ಥರ ಬ್ಯಾಟ್ರಿ ರೆಡಿ ಮಾಡಿಕೊಂಡು, ಈಗ ನಾವೆಲ್ಲ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ಯಾರೆಟನ್ನೆಲ್ಲ ಇದ್ರೊಳಗೆ ಹಾಕ್ಕೊಳ್ಳೋಣ. ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯೋಂಗೆ, ಬ್ಯಾಟರೆಲ್ಲ ಚೆನ್ನಾಗಿ ಹಿಡಿಬೇಕು. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಕರಿಬೇಕು. ಇದನ್ನು ಈಗ ನಾವು ಎಲ್ಲ ಎಣ್ಣೆಲಿ ಕರಿಬೇಕು. ಈಗ ನೆಕ್ಸ್ಟ್ ಎಲ್ಲ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇದಾಗಬೇಕು, ಚೆನ್ನಾಗಿ ಹಿಡಿಬೇಕು ಕ್ಯಾರೆಟ್ಗೆಲ್ಲ, ಅದು ಹಿಡಿಯೋಂಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ, ಈಗ ನಾವು ಎಣ್ಣೆಲಿ ಕರ್ಕೊಂಬರೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಊಟ ತಿಂಡಿ ಜೊತೆ ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ, ಮತ್ತು ಕಾಫಿ ಟೀಗೂ ಚೆನ್ನಾಗಿರ್ತದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತದೆ. ಈಗ ನಾವು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಈಗೆಲ್ಲ ಒಂದು ಕ್ಯಾರೆಟ್ ಹಾಕ್ಬಿಡೋಣ. ಎಣ್ಣೆ ಕಾದಿದೆ ಇಲ್ಲ ಅಂತ. ಈಗೆಲ್ಲ ಕಾದಿದೆ. ಈಗೆಲ್ಲ ಮಿಕ್ಕಿದ ಕ್ಯಾರೆಟ್ ಪೀಸ್ಗಳನ್ನೆಲ್ಲ ಹಾಕೋಣ. ಈ ಕ್ಯಾರೆಟಿಂದು ಅಂತ ಅನಿಸೋದೇ ಇಲ್ಲ, ಆ ಥರ ಇರುತ್ತದು. ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು, ಚೆನ್ನಾಗಿರುತ್ತೆ ಮಾತ್ರ. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಕ್ರಿಸ್ಪಿಯಾಗಿರುತ್ತೆ, ಗರಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವೆಲ್ಲ ಚೆನ್ನಾಗಿ ಈ ಥರ ಕೆಂಪು ಬಣ್ಣ ಬರೋಂಗೆ ಎಲ್ಲ ಕರೆದು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಫುಲ್ಲು ಅಂಟ್ಕೊಂಡಿರೋ ಥರ ಇದ್ದರೆ ಅದು ಆಮೇಲೆ ಬಿಡಿಸ್ಕೋಬೋದು. ತಣ್ಣಗಾದ ನಂತರ ಒಂಚೂರು ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು. ಈ ಥರ ಚೆನ್ನಾಗಿ ಕೆಂಪಿಗೆ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಈಗ ಮಿಕ್ಕಿದ್ದನ್ನೆಲ್ಲನೂ ಅದೇ ಥರ ಕರ್ಕೊಂಬರೋಣ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ. ಈ ಥರ ಕರೆದು ಕ್ರಿಸ್ಪಿಯಾಗಿ 2 ಕಡೆಯೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು. ಆ ಥರ ಮಾಡ್ಕೋಬೇಕೆಲ್ಲ ನಾವು. ಈಗ ನಾವು ಪನ್ನೀರ್ ಮಂಚೂರಿ ಎಲ್ಲ ಮಾಡ್ತೀವಲ್ಲ, ಆ ಥರ ಇದಕ್ಕೆ ಬ್ಯಾಟ್ರ್ ರೆಡಿ ಮಾಡ್ಕೋಬೇಕು. ಅಷ್ಟು ತೆಳ್ಳಗೆ ದಪ್ಪ ಇರಬೇಕದು. ಮಾಡಿಕೊಂಡು ಈ ಥರ ಎಣ್ಣೆಲಿ ಕರ್ಕೋಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಎಷ್ಟು 1/4 kg ಕ್ಯಾರೆಟ್ ಬೇಕಾದ್ರೆ ಒಬ್ಬರೇ ತಿಂದ್ಬಿಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ಇದು ಕ್ಯಾರೆಟ್ 65 ಮಾತ್ರ. ಹಿಂಗೆಲ್ಲ 2 ಕಡೆಯೂ ಫುಲ್ಲು ಹಿಂಗೆ ಚೆನ್ನಾಗಿ ಇದು ಮಾಡ್ಕೋಬೇಕು. ಅಂಟ್ಕೊಂಡಿದ್ರೆ ಆಮೇಲೆ ಬಿಡಿಸ್ಕೋಬೋದು, ಏನು ಅನಿಸಲ್ಲ. ಚೆನ್ನಾಗಿ ಕರೆದ್ಮೇಲೆ ಹಿಂಗೆಲ್ಲ ಚೆನ್ನಾಗಿ 2 ಕಡೆಯೂ ಬಣ್ಣ ಬರೋವರೆಗೂ ಕರ್ಕೊಳ್ಳೋಣ. ಎಲ್ಲ ಕರೆದ್ಬಿಟ್ಟು ತೆಗೆದಿಟ್ಕೊಳ್ಬೇಕು. ಇದನ್ನು ತೆಗೆದಿಟ್ಕೊಂಡು ಸೈಡ್ ಇಟ್ಕೊಳ್ಳೋಣ. ಎಲ್ಲ ಈ ಥರ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಎಷ್ಟು ತಿಂತಾನೇ ಇರಬೇಕು ಅನಿಸ್ತಾ ಇರ್ತದೆ. ಒಬ್ಬರೇ ಖಾಲಿ ಮಾಡಿಬಿಡ್ಬೋದೆಲ್ಲ, ಆ ಥರ ಇರುತ್ತೆ ಟೇಸ್ಟು. ಈಗ ಇನ್ನು ಮಿಕ್ಕಿರೋದನ್ನು ಕರ್ಕೊಂಬಿಡೋಣ. ಅದೇ ಥರ ಇನ್ನೂ ಸ್ವಲ್ಪ ಇದೆ, ಅದನ್ನು ಕರ್ಕೊಂಬಿಡೋಣ. ಕ್ಯಾರೆಟ್ನ ಹಿಂಗೆ ಉದುರಾಗಿ ಸೈಡಲ್ಲಿ ಬಿಡ್ತಾ ಬರಬೇಕು ನಾವು. ಹಿಂಗೆ ಆ ಥರ ಬಿಡ್ತಾ ಬಂದರೆ ಅಂಟ್ಕೊಳ್ಳಲ್ಲ ಆವಾಗ ಜಾಸ್ತಿ. ಕ್ಯಾರೆಟ್ಗಳೆಲ್ಲ ಹಂಗೆ ಇದಾಗಿರುತ್ತೆ, ಬಿಡಿಯಾಗಿರುತ್ತೆ. ಹಂಗೆ ದೂರ ಎಳೆಯಾಗಿ ಬಿಡ್ತಾ ಬಂದರೆ ಎಣ್ಣೆ ಒಳಗೆ ಅಂಟ್ಕೊಳ್ಳಲ್ಲ ಅದು. ಇದನ್ನು ಮತ್ತೆ ಹಂಗೆ ಚೆನ್ನಾಗಿ ಕರ್ಕೊಳ್ಳೋಣ. ಎಲ್ಲ
ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಫ್ರೈ ಆಯಿತು ಎಲ್ಲ ಚೆನ್ನಾಗಿ ಎರಡು ಕಡೆಯೂ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ಚೆನ್ನಾಗಿ ಹಿಂಗೆ ಎಲ್ಲ ಎರಡು ಕಡೆಯೂ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಈ ಥರ ತಿರುಗಿಸಾಕೋಣ. ಈಗ ಇದನ್ನು ತಿರುಗಿಸಾಕಿ ಬೇಯಿಸ್ಕೊಳ್ಳೋಣ ಇದನ್ನು ಎರಡು ಕಡೆಯೂ. ಈಗ ಅದೆಲ್ಲ ಬೆಂದಾಗಿದೆ, ರೆಡಿಯಾಗಿದೆ. ಈಗ ನಾವು ತೆಗೆದಿಟ್ಕೊಂಡು ಈಗ ಒಂದು ಬೇರೆ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಎರಡು ಮೂರು ಸೌಟ್ ಆ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟು ಅದರ ಅರ್ಧ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು. ಮತ್ತು ಒಂದು ಉದ್ದುದ್ದ ಸೀಳಿರೋ ಹಸಿಮೆಣಸಿನ್ಕಾಯಿ ಒಂದು 4-5 ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಒಂಚೂರು ಸಾಲ್ಟ್ ಹಾಕ್ಕೋಬೇಕು ಇದಕ್ಕೆ. ಮತ್ತು ಕರ್ಬೇವಿನ ಸೊಪ್ಪು ನಾವು ಎಷ್ಟು ಹಾಕ್ತೀವೋ ಅಷ್ಟು. ಆಮೇಲೆ ಈಗ ನಾವು ಕರೆದಿಟ್ಕೊಂಡಿರ್ತೀವಲ್ಲ ಈ ಕ್ಯಾರೆಟ್ನೆಲ್ಲ ಹಿಂಗೆ ಹಾಕಿ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿಬಿಟ್ಟು ಆ ಥರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಿಡ್ಕೋಬೇಕು ಆ ಥರ. ಈಗ ಒಂಚೂರು ಇದಕ್ಕೆ ಮೇಲೆ ನಾವು ತಿನ್ಬೇಕಾದ್ರೆ ನಿಂಬೆ ರಸ ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಕೊಡ್ಬೋದು. ಸರ್ವ್ ಮಾಡ್ಬೇಕಾದ್ರೆ ನಿಂಬೆ ರಸ ಹಾಕಬೇಕು. ನೋಡಿ ಈ ಥರ ರೆಡಿಯಾಗಿದೆ ಕ್ಯಾರೆಟ್ 65. ತುಂಬ ಚೆನ್ನಾಗಿರುತ್ತೆ. ಆಹಾ ಎಂಥ ಟೇಸ್ಟಿಯಾಗಿರೋದು ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ಕೊಳ್ಳಿ. ಕಲ್ಪತರು ನಮ್ಮ ಮನೆ ಅಡುಗೆಗೆ ಯಾವಾಗ್ಲೂ ಲೈಕ್ ಕೊಡಿ, ಈ ಥರ ಪ್ರೋತ್ಸಾಹ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ, ಖಂಡಿತ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಕ್ಯಾರೆಟ್ 65 ಕ್ಯಾರೆಟ್ದು ಅಂತ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಕಾಮೆಂಟ್ಸ್ ಮಾಡಿ. ಖಂಡಿತ ನೋಡ್ತಾ ಇರಿ ಚಾನಲ್ನ, ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಾವು ಮಾಡೋ ವಿಡಿಯೋಗಳೆಲ್ಲ ಬರ್ತಾಯಿರ್ತದೆ. ಬೆಲ್ ಬಟನ್ ಒತ್ತಿದ್ರೆ ಆ ಥರ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಕರ್ಬೇವಿನ ಸೊಪ್ಪು ಸಹ ಬಿಡಬಾರ್ದು, ಆ ಥರ ಇರುತ್ತೆ.